Hello, Namaste. Today we will have yet another block to discuss on income tax subject. As per VSKB curriculum, last model we have to discuss. Today's session. I hope all of you understood the previous sessions. What have delivered lecturing on income tax 2 of VSKB. My dear friends, please do you show your love and affection towards that YouTube channel, because it is very essential for commerce youths. So what I have delivered my lecturing, previous lecturing, it's totally related to the numerical subjects. So it helps to your like if you want to pursue any IRS or IAS course or anything CS or ICWA courses, these subjects are helps to you a lot. Along with many of the students nowadays, outbreak, COVID outbreak, during the COVID-19 outbreak, majority of the students unable to attend regular classes in colleges. So this is the best option to you people to subscribe and do show your love towards this type of channels. ಓಕೆ, ಪ್ರಿಯ ಸ್ನೇಹಿತರೆ, ಇಂದಿನ ತರಗತಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿ ನಿಮಗೆ ಗೊತ್ತಿರತಕ್ಕಂಥ ವಿಷಯನೇ. ಬಟ್ ಈ ಥರ ಒಂದು ಕೋವಿಡ್-19 ಔಟ್ಬ್ರೇಕ್ ಸಿಚುವೇಷನಲ್ಲಿ ಈ ಥರದ ಯೂಟ್ಯೂಬ್ ಚಾನಲ್ಸ್ ನಿಮಗೆ ಭಾಳ ನ್ಯೂಮೆರಿಕಲ್ ಸಬ್ಜೆಕ್ಟಿಗೆ ಭಾಳ ಹೆಲ್ಪ್ ಆಗ್ತದೆ. ಸೊ ಈ ಥರದ ಚಾನಲ್ಸ್ಗಳಿಗೆ ನೀವು ಹೆಚ್ಚಾಗಿ ನಿಮ್ಮ ಒಂದು ಪ್ರೀತಿಯನ್ನು ತೋರಿಸ್ತಾ ಮತ್ತು ಇದ್ರ ಬಗ್ಗೆ ಒಂದು ನೀವು ಅಫೆಕ್ಷನನ್ನು ಇಟ್ಕೊಂಡು ಬೇರೆಯವ್ರಿಗೆ ಕೂಡ ಈ ಒಂದು ಚಾನಲ್ ಏನಿದೆ ಅಂದರೆ ಈ ಚಾನಲ್ನಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ವೀಡಿಯೋಸನ್ನು ಬೇರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಶೇರ್ ಮಾಡೋದ್ರ ಮೂಲಕ ನಿಮ್ಮ ಫ್ರೆಂಡ್ಸಿಗೆ ಕೂಡ ಬೇರೊಂದು ರೀತಿಯಲ್ಲಿ ಅವರೇನಾದರೂ IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರು, UPSC ಏನಾದರೂ IAS ಮಾಡ್ಬೇಕು ಅಂದ್ಕೊಂಡಿದ್ರು, ಇದಕ್ಕೆ ಪ್ರತ್ಯೇಕವಾದ ಒಂದು ಸಬ್ಜೆಕ್ಟ್ ಕೂಡ ಇದೆ ಇಲ್ಲಿ. ಇದ್ರ ಮೇಲೆ ಕೂಡ ನೀವು IAS ಮಾಡ್ಕೋಬೋದು. ಪ್ರತಿಯೊಂದು ಸಬ್ಜೆಕ್ಟ್ ಕಾಮರ್ಸ್ ಸಬ್ಜೆಕ್ಟ್ ಮೇಲೆ ಕೂಡ ಅಂದರೆ ಕಾಮರ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ. ಆಮೇಲೆ ನೀವೇನಾದರೂ ಡಿಗ್ರಿ ಆದಮೇಲೆ ಇನ್ ಕೇಸ್ ನೀವೇನಾದರೂ IAS ಜೊತೆಗೆ ಇದೇನಾದರೂ ಅದನ್ನು ಬಿಟ್ಟು ಅದು IAS ಬಿಟ್ಟು ಮತ್ತು ಏನಾದರೂ ಬೇರೆ ಕೋರ್ಸ್ ಇದೆ, ಏನಾದರೂ ಚಾರ್ಟರ್ಡ್ ಅಕೌಂಟೆಂಟ್ CA ಅಂತ ಹೇಳಿ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ICW ಏನಾದರೂ ಮಾಡಲಿಕ್ಕೆ ಇಷ್ಟಪಟ್ಟರೆ, ಸೊ ಈ ಥರದ್ದು ಒಂದು ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಇಲ್ಲಿ ಬೇಸಿಕ್ ನೀವು ತಿಳ್ಕೊಂಡ್ರೆ ಅಲ್ಲಿ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು. ಓಕೆ, ಇದು ನಾವು ಉಳಿದಿರ್ತಕ್ಕಂಥದ್ದು VSKB ಯೂನಿವರ್ಸಿಟಿಯ ಸಿಲೆಬಸ್ ಏನಿದೆ ಇನ್ಕಮ್ ಟ್ಯಾಕ್ಸ್ 2. ಸೊ ಅದರ ಲಾಸ್ಟ್ ಭಾಗದಲ್ಲಿ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಭಾಗದಲ್ಲಿ ಉಳ್ಕೊಂಡಿದ್ದೀವಿ. ಇನ್ನೊಂದು ತರಗತಿಯಲ್ಲಿ ನಾನು ಏನು VSKB ಯೂನಿವರ್ಸಿಟಿ ಅಂದರೆ VSKB ಏನು ಕರಿಕ್ಯುಲಮ್ ಏನಿದೆ, ಸಿಲೆಬಸ್ ಏನಿದೆ, ಸಿಲೆಬಸ್ ಏನಿದೆ, ಪಠ್ಯಕ್ರಮ ಏನಿದೆ, ಆ ಪಠ್ಯಕ್ರಮದಲ್ಲಿ ಏನಿದೆ ಅಷ್ಟು 6ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯದ ಬಗ್ಗೆ ನಾನು ವಿಡಿಯೋಗಳು ಅಂದರೆ ಸೆಷನ್ಸ್ ಕೂಡ ಮಾಡಿದ್ವಿ. ಎಲ್ಲ ನೋಡ್ಕೊಳ್ಳಿ, ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗ್ತದೆ. ಮತ್ತು ಫ್ಯೂಚರ್ ಪಾಯಿಂಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಈ ಥರದ ವಿಡಿಯೋಸ್ ಅಂದರೆ ಕಾಮರ್ಸ್ ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. I hope all of you show your love and affection towards the YouTube channel. I think it helps to you people directly or indirectly. So ನಿಮಗೆ ಹೆಲ್ಪ್ ಆಗ್ಬೋದು ಕೂಡ ಈ ಥರದ ಯೂಟ್ಯೂಬ್ ಚಾನಲ್ಸ್ ಕೂಡ. ನಿಮಗೆ ಈ ಥರದ ಒಂದು ಚಾನಲ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೆ ನಿಮ್ಮ ಒಂದು ಏನಾದರೂ ಅನಿಸಿಕೆಗಳಿದ್ದರೆ ಹೇಳಿ. ಸೊ ಲೆಟ್ ಅಸ್ without delay, let us move today our topic on tax liability. Today we will have a last model of VSKB 6th semester income tax 2 subject. Last chapter, last unit or last module, tax liability, computation of tax liability. Here the word tax liability refers different meanings. It refers to have different meanings. Some authors give different meanings, some textbooks given different meanings, along with Google Scholar, Google Baba. It can
it can also provide plenty of meanings regarding class tax liabilities. ಟ್ಯಾಕ್ಸ್ ಲಯಬಿಲಿಟೀಸ್ ಬಗ್ಗೆ ಲಾಸ್ಟ್ ಮಾಡಲ್ ಮೇಲೆ ನಾವು ಇದ್ದೀವಿ. ಸೊ ಇಲ್ಲಿ ನಮಗೆ ಸಾಮಾನ್ಯವಾಗಿ ಕ್ವಶನ್ ಬರ್ತಕ್ಕಂಥ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಏನು ಅಂತ ತಿಳ್ಕೊಂಡು ಬಿಫೋರ್ ದ ಪ್ರೆಸೆಂಟೇಷನ್ ಟ್ಯಾಕ್ಸ್ ಲಯಬಿಲಿಟಿ ಫಸ್ಟ್ ಕ್ವಶನ್ ಅರೈಸಸ್ ವೆನ್ ಡೂ ಐ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಆನ್ ಮೈ ಇನ್ಕಮ್. ಯಾವಾಗ ನಾನು ನನ್ನ ಆದಾಯದ ಮೇಲೆ ಟ್ಯಾಕ್ಸನ್ನು ಕಟ್ಬೋದು ಅಂತ ಒಂದು ಕ್ವಶನ್ ಮಾಡಿಕೊಂಡ್ರೆ, ಸೊ ಈ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅನ್ನೋದು ಈ ಥರ ಶುರುವಾಗ್ತದೆ. ಅಂದರೆ ನಾವು ಗಳಿಸಿರ್ತಕ್ಕಂಥ ಆದಾಯದ ಮೇಲೆ ನಾವು ಎಷ್ಟು ಸರ್ಕಾರಕ್ಕೆ ತೆರಿಗೆಯನ್ನು ಭರಿಸ್ತೀವಿ ಅನ್ನೋದ್ರ ಮೇಲೆ ಟಾಪಿಕ್, ಅಂದರೆ ಇದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ. ಸೊ ಫಸ್ಟ್ ಇಲ್ಲಿ ವೆನ್ ಡು ಐ ಹ್ಯಾವ್ ಪೇ ಟ್ಯಾಕ್ಸ್ ಟು ದ ಟ್ಯಾಕ್ಸಸ್ ಆನ್ ಮೈ ಇನ್ಕಮ್ ಅಂತ ಹೇಳಿದಾಗ ದ ಟ್ಯಾಕ್ಸಸ್ ಆನ್ ಇನ್ಕಮ್ ಕ್ಯಾನ್ ಬಿ ಫೈನಲೈಸ್ಡ್ ಓನ್ಲಿ ಆನ್ ದ completion of previous year. However, to enable a regular flow of funds and for easing the process of collection of taxes, Income Tax Act 1961 has provisions for payment of taxes in advance during the year of earning itself, or before completion of previous year. It is also known as pay as you earn concept. Pay as you earn concept. Pay, P-A-Y, P-A-Y, pay has a pay as you earn concept. ನೀವು ಯಾವಾಗ ಬೆಳೆಸ್ತೀರಿ ಅವಾಗ ಟ್ಯಾಕ್ಸ್ ಕಟ್ಬಿಡ್ರಿ ಅನ್ನೋ ಕಾನ್ಸೆಪ್ಟ್ ಮೇಲೆ ನಿಂತ್ಕೊಂಡಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥಾರಿಟೀಸ್. ಒಂದು ಸ್ಲೋಗನ್ ಕೂಡ, ಅಂದರೆ ಒಂದು ಸ್ಲೋಗನ್ ಹೇಳೋದ್ರ ಮೂಲಕ ಟ್ಯಾಕ್ಸಸ್ ಆರ್ ಕಲೆಕ್ಟೆಡ್ ಬೈ ಗೌರ್ಮೆಂಟ್ ಥ್ರೂ ದ ಫಾಲೋಯಿಂಗ್ means voluntary payment by taxpayers into various designated banks such as advance tax, self-assessment tax, etc. TDS, tax deducted at source, tax collected at source. These are the two voluntary payment by taxpayers into various designated banks such as advance tax, self-assessment tax, etc. The taxes are collected by the government following following ways like TDS, tax deduction source, and tax collected source. ಸರ್ಕಾರ ಎರಡು ರೀತಿಯಲ್ಲಿ ಟ್ಯಾಕ್ಸನ್ನು ತೆರಿಗೆಯನ್ನು ಕಲೆಕ್ಟ್ ಮಾಡ್ತದೆ. ಒಂದು TDS ಮೂಲಕ ಟ್ಯಾಕ್ಸ್ ಡಿಡಕ್ಷನ್ ಸೋರ್ಸ್, ಇನ್ನೊಂದು ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಹೇಳಿದಾದ್ಮೇಲೆ ನಮಗೆ ಇನ್ನೊಂದು ಕ್ವಶನ್ ಬರ್ತಕ್ಕಂಥದ್ದು in income tax, under direct tax, direct tax, indirect tax ಎರಡು ಇದೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲ ನಮಗೆ GST ಅಂತ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ತಕ್ಕಂಥದ್ದೆಲ್ಲ ಹಳೆ ಕಾನ್ಸೆಪ್ಟು. 1st July 2017 ಫಸ್ಟ್ ಅದನ್ನು ಲಾಂಚ್ ಮಾಡಿದ್ರು GST. ಸೊ ಅದ್ರ ಬಗ್ಗೆ ಡಿಸ್ಕಷನ್ಸ್ ಬೇಡ, ಬಟ್ ಅದು ಇಂಡೈರೆಕ್ಟ್ ಟ್ಯಾಕ್ಸಲ್ಲೆಲ್ಲ ಕವರ್ ಆಗಿದೆ, ಆಲ್ಮೋಸ್ಟ್ ಅದನ್ನು ಅದರಲ್ಲಿ ಬಂದಿದೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದಾದಮೇಲೆ under how many heads of the incomes are under how many heads the income of a taxpayer is classified. Section 14. According to the section 14, here question, under how many heads the income of a taxpayer is classified. Section 14 of the Income Tax Act has classified the income of a taxpayer under 5 different heads of income. Example: salary, house property, business, profit and gains of business or profession, capital gains, and income from other sources. These concepts we were learned in the previous semester and previous classes about salary, about house property, profit and gains of business or profession, capital gains, and other sources. Okay. Section 14 is over. 14. 5 heads of income as per the direct taxes. Next, here let us come to the term of tax liability. What is the term of tax liability? Here, after computation of total income. How do you compute?
Here the word tax liability, usually tax liability is the amount of money you owe to tax authorities. Example, tax authorities are such as your local state or a federal government or central government. So here examples IRS. Okay, this is example IRS, Indian Revenue Service. There are plenty of batches are there in India, but these are the income tax officers. I mean CBDT, Central Board Direct Tax, or CCIT, Chief Commissioner Income Tax Officers are there, who have passed UPSC under the Indian Revenue Service is purely comes under UPSC, Union Public Service Commission. It is just like IAS, into Indian Administration, like Indian Administrative Service, Civil Service. It comes under All Indian Services. So these who have worked under IRS, they become a chairperson of CBDT, Central Board Direct Tax. Central Board Direct Tax. It is in India, this is the supreme authority to regulating the direct tax. This is supreme authority in India. So in all India Indian services ಏನಿದೆ ಅದರಲ್ಲಿ ಬರ್ತಕ್ಕಂಥ IRS, Indian Revenue Service. So usually ಯಾರು ಈ IRS ಸೆಕ್ಟರ್ ಅಲ್ಲಿ ವರ್ಕ್ ಮಾಡಿರ್ತಾರೋ ಅವರು ಜಾಸ್ತಿ ಈ CBDT ಅಲ್ಲಿ ಚೇರ್ಮನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ಚೇರ್ಪರ್ಸನ್. ಓಕೆ, ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅಂತ ಬಂದರೆ, ಹೌ ಡು ಯು ಕಾಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ದ ಬೇಸಿಸ್ ಆಫ್ ಟೋಟಲ್ ಇನ್ಕಮ್? ಟ್ಯಾಕ್ಸ್ ಲಯಬಿಲಿಟಿಯನ್ನು ನಾವು ಮಾಡಬೇಕಾದ್ರೆ ಟೋಟಲ್ ಇನ್ಕಮ್ ಬೇಕು. ಇಲ್ಲಿ ಟೋಟಲ್ ಇನ್ಕಮ್ ಕಾಂಪ್ಯೂಟ್ ಮಾಡಬೇಕಾದ್ರೆ ಕೆಲವೊಂದು ವಿಧಾನ ಇದೆ. ಸೊ ಅದ್ರ ಜೊತೆಗೆ ಹಿಯರ್ ಲುಕ್ ಅಟ್ ದಿಸ್ ಟ್ಯಾಕ್ಸ್ ಲಯಬಿಲಿಟಿ is the total amount of tax you are responsible for paying to the taxman here in the government or local government. Tax liability is the total amount of tax you are responsible for paying to the taxman. How do you compute tax liability compute tax liability? It is a tax liability here you owe to tax authority. ಅಂದರೆ ನಾವು ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಕ್ಕೆ ಬರೆಸಬೇಕಾಗಿರ್ತಕ್ಕಂಥ ಮೊತ್ತವನ್ನು ಒಟ್ಟು ಆದಾಯದ ಮೇಲೆ ಬರೆಸಬೇಕಾಗುತ್ತೆ. ನಮ್ಮ ಒಟ್ಟು ಆದಾಯ ಏನು ಮಾಡಲಿಕ್ಕೆ ಸಾಧ್ಯ? As I said before, there are 5 heads of income under section 14 of the Income Tax Act 1961: salary, house property, business or profession, capital gain, other sources. After other sources, the balance will be gross total income. ಈ 5 ಹೆಡ್ಸನ್ನು ಅಂದರೆ ಸೆಕ್ಷನ್ 14 ಪ್ರಕಾರ ಈ 5 ಹೆಡ್ಸನ್ನು ಟೋಟಲ್ ಮಾಡ್ಕೊಂಡಾಗ ನಮಗೆ ಸಿಗ್ತಕ್ಕಂಥ ಮೊತ್ತ ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಇನ್ ಕೇಸ್ ಇಫ್ ಎನಿ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅಂಡರ್ ಸೆಕ್ಷನ್ 70-71, if any set of carry forward losses, these losses should be deducted. After deducting these losses, the balance will be GTI, gross total income. After deducting, first we have to aggregate 5 heads of net income. Aggregate of 5 heads of net income. Example, salary, business, salary, house property, profits and gains of business or profession, other sources. So after computing gross total income, out of GTI, if there is any set of carry forward losses or unabsorbed losses from in respective head, house property, or house property, if house property has loss or had loss, or if a business or profession had loss, the loss can be set off from other heads of income or a respective head of income. The balance will be GTI. After computing GTI, next under section 80C to 80U, deductions. After these deductions, chapter number 6A, deductions in computing gross total income or computing total income.
ಈ ಡಿಡಕ್ಷನ್ಸ್ ಅನ್ನ ಮಾಡಿದಾದ್ಮೇಲೆ ಅಂದ್ರೆ 5 ಹೆಡ್ಸ್ ಅಲ್ಲಿ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ ಮತ್ತು ಅದರ್ ಸೋರ್ಸ್ ಅಲ್ಲಿ ಇದರಲ್ಲಿ ಮತ್ತೆ ಏನಾದರೂ ಕೆಲವೊಂದು ಲಾಸಸ್, ಅನ್ರಿಕವರ್ಡ್ ಲಾಸಸ್ ಇದ್ರೆ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಅಂಡ್ ಲಾಸಸ್ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದಂಗೆ, ಇನ್ನೊಂದು ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ ವಿಡಿಯೋ ಕ್ಲಾಸಸ್ಸಲ್ಲಿ. ಆ ಥರದ್ದು ಏನಾದರೂ ಅನ್ಅಬ್ಸರ್ವ್ ಲಾಸಸ್ ಇದ್ದರೆ ಹೌಸ್ ಪ್ರಾಪರ್ಟಿಯಲ್ಲಾಗಲಿ, ಬಿಸ್ನೆಸ್ ಆರ್ ಪ್ರೊಫೆಷನ್ ಆಗಲಿ, ಕ್ಯಾಪಿಟಲ್ ಗೇನಲ್ಲಾಗಲಿ ಅಥವಾ ಅದರ್ ಸೋರ್ಸಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ಗೆ ಸಂಬಂಧಪಟ್ಟಂಗೆ, ಹಾರ್ಸ್ ರೇಸಿಗೆ ಸಂಬಂಧಪಟ್ಟಂಗೆ, ಲಾಟ್ರಿ ಇನ್ಕಮ್ಗೆ ಸಂಬಂಧಪಟ್ಟಂಗೆ ಏನಾದರೂ ಅಂದರೆ ಕ್ರಾಸ್ ವರ್ಡ್ ಪಜಲ್ಸ್ಗೆ ಸಂಬಂಧಪಟ್ಟಂಗೆ, ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ಗೆ ಏನಾದರೂ ಲಾಸ್ ಸಂಬಂಧಪಟ್ಟಂಗೆ ಅದನ್ನೆಲ್ಲ ಸೆಟ್ ಆಫ್ ಮಾಡಿ ಕಳೆದಾಗ ಬರ್ತಕ್ಕಂಥ ಜಿ ಟಿ ಎ, ಆ ಜಿ ಟಿ ಎನಲ್ಲಿ ಏನಾದರೂ ಮತ್ತೆ ಎ ಟಿ ಸಿಯಿಂದ ಎ ಟಿ ಯುವನ್ನು ಸೇವಿಂಗ್ಸ್ ಅಂಡರ್ ಸೆಕ್ಷನ್ 80C ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇದ್ದರೆ, ATD ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಇದ್ದರೆ, ATDD, ATDD ATG, ATGC, ATGA ಎಕ್ಸೆಟ್ರಾ, ATU ಇನ್ನು ಡಿಡಕ್ಷನ್ಸ್ ಇದ್ದರೆ ಅವನ್ನ ಡಿಡಕ್ಷನ್ಸ್ ಮಾಡೋದ್ರಲ್ಲಿ ಬರ್ತಕ್ಕಂಥದ್ದು ಒಂದು ಅಂದರೆ ಇನ್ಕಮ್ ಬಿಫೋರ್ ರಿಬೇಟ್, ಇನ್ಕಮ್ ಬಿಫೋರ್ ರಿಬೇಟ್. Look at this here: salary, HP, business or profession, capital gains, other sources. Here's SCF, set of carry forward and losses, minus ATC to ATU. Next under minus under rebate under section 87A. Surcharge after deducting rebate under section 87A, had some surcharges or secondary higher education charges. ಅಂದರೆ ATC ಇಂದ ATU ಡಿಡಕ್ಷನ್ಸ್ ಮಾಡಿದ್ಮೇಲೆ ಬರ್ತಕ್ಕಂಥ ಅಮೌಂಟು ಬಿಫೋರ್ ರಿಬೇಟ್ ಅಂಡರ್ ಸೆಕ್ಷನ್ 87. ಆ ರಿಬೇಟನ್ನು ಅದು ರಿಬೇಟ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂಡರ್ ಸೆಕ್ಷನ್ 87A. ರಿಬೇಟ್ ಈಸ್ ಅಲೌಡ್ ಅಂಡರ್ ಸೆಕ್ಷನ್ 80, those income, those peoples have income more than 3,50,000. ಯಾರ್ದೊಬ್ಬ ವ್ಯಕ್ತಿಯ ಆದಾಯ, those people having more than 3,50,000 they can eligible for rebate. ಯಾರ್ದು 3,50,000 ರೂಪಾಯಿಗಿಂತ ಜಾಸ್ತಿ ಇರ್ತಕ್ಕಂಥ ಆದಾಯ ಏನಿರ್ತದೋ ಅವರಿಗೆ ರಿಬೇಟ್ ಹೆಚ್ಚಾಗಿ ಅಪ್ಲಿಕೇಬಲ್ ಆಗುತ್ತೆ. ರಿಬೇಟ್ ಆಫ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 87A granted to the resident individuals if total income does not exceed rupees 3,50,000. 3,50,000 ಯಾರ್ದು 3,50,000 ಒಳಗಡೆ ಇರ್ತಕ್ಕಂಥ ಇನ್ಕಮ್ ಯಾರಿಗಿರ್ತದಂದರೆ ಇಟ್ ಈಸ್ ಅಪ್ಲಿಕೇಬಲ್. 87A is granted to resident individuals if total income does not exceed 3,50,000. 3,50,000 to the extent of income tax on total income subject to the maximum limit of rupees 2,500 in the previous financial year. It increased by 12,500. ಸೊ ಯಾರಿಗೂ ಇನ್ಕಮ್ 3,50,000 ರೂಪಾಯಿ ಒಳಗಡೆ ಇರ್ತಕ್ಕಂಥ ಆದಾಯ ಯಾರಿಗಾದ್ರೂ ಇದ್ದರೆ ಅದು ರಿಬೇಟ್ ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ. ಡಸ್ ನಾಟ್ ಎಕ್ಸೀಡ್ 3,50,000. ಓಕೆ, ಇದು ವೇ ಆಫ್ ಸ್ಟ್ರಕ್ಚರಿಂಗ್, ಇದು ಕ್ಯಾಲ್ಕುಲೇಟಿಂಗ್. ಸೊ ನೆಕ್ಸ್ಟ್, ವಾಟ್ ಆರ್ ದ ಕಾಮನ್ ಟ್ಯಾಕ್ಸ್ ಲಯಬಿಲಿಟೀಸ್? ಹಿಯರ್ ಟ್ಯಾಕ್ಸ್ ಲಯಬಿಲಿಟೀಸ್ ಆರ್ earned income tax liabilities, business tax liabilities, self-employment tax liabilities, payroll tax liabilities, sales tax liabilities, capital gain tax liabilities, property tax liabilities. These are the seven examples I have wrote here. These are the common tax liabilities. It is purely depend upon the earning, what we earned in the previous year. Then business tax liability usually based on the business. Then self-employment tax liabilities and payroll tax liabilities, sales tax liability, capital gain tax liability, property. These are the items comes under tax liabilities. Examples of tax liabilities. Next, here look at this. Both individuals and corporations can lower their tax liabilities by claiming deductions, exemptions and tax credits. If the individuals and corporations may be, it may be a body of individuals or a corporate body or any companies can lower their tax liabilities by claiming examples, deductions under section 80C to ATU,
exemptions under section 54 or something under capital gains. Then tax credits. There are these are the items can lower their tax liabilities by claiming the deductions ATC, ATD, ATDD, ATDDB, ATGGC, ATGG, ATG, ATU, ATQR, ATD, ATGA. Okay, look at this. These are the tax liabilities or the current liabilities. Tax liabilities or the current liabilities. But in 2020, because of COVID-19, how to break both tax filing and tax payment. I mean competition of tax liability. On tax liability in 2009, due to the COVID-19 outbreak, tax filing and tax payment deadline for 2019, federal income tax, FEDERAL, federal income tax returns that would be due on April 15th were extended to July 15, 2020. So it extended April 15, 2020 were extended to July 15, 2020. ಈ ಔಟ್ಬ್ರೇಕ್ ಇಂದ COVID-19 ಔಟ್ಬ್ರೇಕ್ ಇಂದ ಟ್ಯಾಕ್ಸ್ ಫೈಲ್ ಮಾಡೋದು, ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಸರ್ಕಾರ ಏನು ಮಾಡಿದೆ, ಏಪ್ರಿಲ್ 15, 2020 ಇರೋದನ್ನ ಜುಲೈ 15, 2020ವರೆಗೆ ಅದನ್ನು ಮುಂದುವರಿಸಲಾಗಿದೆ. ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡಿದೆ ನಿಯರ್ಲಿ 3 months ಬಿಕಾಸ್ ಆಫ್ COVID-19. ಅಂದರೆ ಟ್ಯಾಕ್ಸ್ ಲೈಬಿಲಿಟಿ ಯಾರಾದರೂ ಟ್ಯಾಕ್ಸ್ ಲೈಬಿಲಿಟಿ ಮಾಡ್ಕೊಳ್ಳೋದಿದ್ದಂತೆ ಸರ್ಕಾರಕ್ಕೆ ಯಾರಾದರೂ ತೆರಿಗೆನ ಪಾವತಿ ಮಾಡ್ಕೊಳ್ಳೋದಿದ್ರೆ, ಸೊ ಈ COVID-19 ಔಟ್ಬ್ರೇಕಿಂದ ಅದನ್ನು ಜುಲೈ 15ವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಟ್ಯಾಕ್ಸ್ ಮತ್ತು ಪೇಮೆಂಟ್ ಮತ್ತು ಫೈಲಿಂಗ್ ಮಾಡೋದಕ್ಕೋಸ್ಕರ. I have to explain, I have a rest of the topic regarding tax liability to explain. We will discuss in the next classes, next video. Thank you so much. So the ಭಾಗ ಅಂದರೆ thank you ಹೇಳ್ತೀನಿ. ಇನ್ನೊಂದು ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿದ್ಮೇಲೆ ಟ್ಯಾಕ್ಸ್ ಲಯಬಿಲಿಟಿಗೆ ಸಂಬಂಧಪಟ್ಟಂಗೆ ಸಮ್ ಪ್ರಿಸ್ಕ್ರೈಬ್ಡ್ ಲಿಮಿಟ್ಸ್ ಇದೆ. ಅಂದರೆ ಇನ್ನು ಈ ಟಾಪಿಕ್ ಸಂಬಂಧಪಟ್ಟಂಗೆ ಯಾವ ವ್ಯಕ್ತಿ ಎಷ್ಟು ಸರ್ಕಾರಕ್ಕೆ ಆದಾಯದ ಮಿತಿ ಎಷ್ಟು ಇದೆ ಅಂದರೆ, ದ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಆರ್ ಡಿಟರ್ಮೈನ್ಡ್ ಬೈ ದ ಫೈನಾನ್ಸ್ ಆ್ಯಕ್ಟ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಎವರಿ ಇಯರ್. ಪ್ರತಿ ವರ್ಷ ಪಾರ್ಲಿಮೆಂಟಲ್ಲಿ, ಸಂಸತ್ತಿನಲ್ಲಿ ಪ್ರತಿ ವರ್ಷ ಒಂದು ಫೈನಾನ್ಸ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಸೊ ಅದರ ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಇದೆ. ಅಂದರೆ ಇಂಡಿವಿಜುವಲ್ಸ್ ಎಷ್ಟು ಸರ್ಕಾರಕ್ಕೆ ಆದಾಯದ ಮಿತಿ ಎಷ್ಟು ಇದ್ದರೆ ಎಷ್ಟು ಆದಾಯದ ಮಿತಿಯನ್ನು ಮೀರಿದರೆ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡೋದಕ್ಕಾಗುತ್ತೆ. ಕೆಲವೊಂದು ದರಗಳಿದೆ, ರೇಟ್ಸ್. ಸೊ ಅದನ್ನು ನೋಡೋಣ. ದ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಆರ್ ಡಿಫರೆಂಟ್ ಫಾರ್ ಡಿಫರೆಂಟ್ ಅಸೆಸೀಸ್, ಈವನ್ ಡಿಫರೆಂಟ್ ಫಾರ್ ಡಿಫರೆಂಟ್ ಹೆಡ್ಸ್ ಇನ್ ಸರ್ಟೇನ್ ಕೇಸಸ್. The rates are there, income tax rates are there for the assessment year 2019-20. For income tax rates for individuals below 60 years, income tax rates for individuals above, 60 years above, less than 80 years, senior citizen, super senior citizen, super senior citizen. There are different types of assessees. Peoples are what we call different assessees. 60 ವರ್ಷದ ಒಳಗಡೆ ಇರ್ತಕ್ಕಂಥದ್ದು, 60 ವರ್ಷದ ಮೇಲೆ ಮತ್ತು 80 ವರ್ಷದ ಒಳಗಡೆ ಬರ್ತಕ್ಕಂಥವ್ರು, ಮತ್ತು 80 ವರ್ಷದ ಮೇಲೆ ಸೂಪರ್ ಸೀನಿಯರ್ ಸಿಟಿಜನ್ಸ್ಗೆ. ಇಂಡಿವಿಜುವಲ್ಸ್ ಅಂದರೆ ಯಾರ್ಯಾರು ಬರ್ತಾರೆ, ಅಸೋಸಿಯೇಷನ್ ಆಫ್ ಪರ್ಸನ್, HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಬಾಡಿ ಆಫ್ ಇಂಡಿವಿಜುವಲ್ಸ್. ಇವರು 60 ವರ್ಷದ ಒಳಗಡೆ ಇದ್ದರೆ ಇವರು ಎಷ್ಟು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಜೊತೆಗೆ ಜುಡಿಷಿಯಲ್ ಪರ್ಸನ್ ಅಂತ ಬರ್ತಾರೆ, ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್. ಇವರಿಗೆ ಕೂಡ ಸರ್ಕಾರ ಅಂದರೆ ಫೈನಾನ್ಸ್ ಆ್ಯಕ್ಟಲ್ಲಿ ಒಂದು ಆದಾಯ ತೆರಿಗೆಯ ದರಗಳನ್ನು, ಆದಾಯದ ಮಿತಿಯನ್ನು ಮೀರಿದಾಗ, ಎಕ್ಸಾಂಪಲ್ ಇಂಡಿವಿಜುವಲ್ಸ್ಗೆ 2,50,000 ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಇನ್ ಕೇಸ್ ಇಫ್ ಇಂಡಿವಿಜುವಲ್ಸ್ ಕ್ರಾಸ್ ಮೋರ್ ದ್ಯಾನ್ 2,50,000 ಇನ್ಕಮ್ ಫಾರ್ ಇನ್ ದ ಪ್ರೀವಿಯಸ್ ಇಯರ್, ದೇ ಹ್ಯಾವ್ ಟು ಪೇ ಟ್ಯಾಕ್ಸ್ ಟು ದ ಗವರ್ಮೆಂಟ್. ಅಂತ 2,50,000 ರೂಪಾಯಿಗಿಂತ ಜಾಸ್ತಿ ಇನ್ಕಮ್ ಏನಾದ್ರು ಅರ್ನ್ ಮಾಡಿದರೆ ಟ್ಯಾಕ್ಸ್ ಲಿಮಿಟನ್ನು ಮೀರಿದಾಗ, ಅಂದರೆ ಟೋಟಲ್ ಇನ್ಕಮ್ ಲಿಮಿಟ್, ಫಸ್ಟ್ ಲಿಮಿಟ್ ಏನಿದೆ 2,50,000ವರೆಗೂ ಟ್ಯಾಕ್ಸನ್ನು ಪಾವತಿ ಮಾಡೋಂಗಿಲ್ಲ.
2,50,000 ₹1 ಏನಾದ್ರು ಸ್ವಲ್ಪ ಕ್ರಾಸ್ ಆದ ನಿಮಗೆ ಟ್ಯಾಕ್ಸ್ ಕಟ್ಟುವಂಥದ್ದು ಯಾವ ರೀತಿ ಟ್ಯಾಕ್ಸ್ ಲಯಬಿಲಿಟಿಯನ್ನು ಮಾಡ್ತಾರೆ ಅನ್ನೋ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಮ್ ವಿತ್ ಸಮ್ ನ್ಯೂಮೆರಿಕಲ್ ಆ್ಯಂಡ್ ಅಲಾಂಗ್ ವಿತ್ ಸಮ್ ಚಾರ್ಟ್ ಶೋಯಿಂಗ್ ಕಾಂಪಿಟೇಷನ್ ಟ್ಯಾಕ್ಸ್ ಲಯಬಿಲಿಟೀಸ್ ಫಾರ್ ಇಂಡಿವಿಜುವಲ್ಸ್ ಬಿಲೋ 60 years. ಒಂದು ಚಾರ್ಟ್ ಫಾರ್ಮೆಟ್ ಜೊತೆಗೆ ಬರ್ತೇನೆ. ಈ ಚಾರ್ಟ್ ಮಾಡಬೇಕಾದ್ರೆ 5 heads ಆಫ್ ಇನ್ಕಮ್ ಇಂಪಾರ್ಟೆಂಟು. ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ. ಸೊ 5 heads ಆಫ್ ಇನ್ಕಮ್ ಜೊತೆಗೆ ಏನೆಲ್ಲ ಡಿಡಕ್ಷನ್ಸ್ ಮಾಡಬೇಕಾಗುತ್ತೆ, ಆಮೇಲೆ ರಿಬೇಟ್ ಯಾವಾಗ ಕೊಡಬೇಕಾಗುತ್ತೆ, ರಿಬೇಟ್ ಯಾವಾಗ ಡಿಡಕ್ಷನ್ ತೆಗಿಬೇಕಾಗುತ್ತೆ, ಸೆಟ್ ಆಫ್ ಕ್ಯಾಪಿಟಲ್ ಫಾರ್ ಲಾಸಸ್ ಅಂತ ಏನು ಮಾಡಬೇಕು, ಲೆಸ್ ಮಾಡಿ ಯಾವ ಥರ ನಾವು ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟೀಸನ್ನು ಕಾಂಪೇಟ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.